ಸ್ನೇಹಿತರೆ ನಮಸ್ಕಾರ. ಶಶಿ ಅಕಾಡೆಮಿ ಯೂಟ್ಯೂಬ್ ಚಾನೆಲ್ಗೆ ಪ್ರತಿಯೊಬ್ಬರಿಗೂ ಸ್ವಾಗತ. ನನ್ನ ಹೆಸರು ಮಾನಸ. ನಾನು ಇವತ್ತಿನಿಂದ ಶಶಿ ಅಕಾಡೆಮಿ ಯೂಟ್ಯೂಬ್ ಚಾನೆಲ್ನಲ್ಲಿ ನಿಮಗೆ ಎಲ್ಲಾ ರೀತಿಯ ಕಾಂಪಿಟೇಟಿವ್ ಎಕ್ಸಾಮ್ಗೆ ಸಹಾಯ ಆಗೋ ರೀತಿಯಲ್ಲಿ ಬಯಾಲಜಿ ಅಂದ್ರೆ ಜೀವಶಾಸ್ತ್ರ ರಿಲೇಟೆಡ್ ಎಲ್ಲಾ ವಿಷಯಗಳನ್ನ ಟೀಚ್ ಮಾಡ್ತಿದ್ದೀನಿ. ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಜೀವಶಾಸ್ತ್ರ ಪಾರ್ಟ್ 1 ಅಂದ್ರೆ ಅವರ್ ಎನ್ವೈರನ್ಮೆಂಟ್, ನಮ್ಮ ಪರಿಸರದ ಬಗ್ಗೆ ಡೀಟೇಲ್ಡ್ ಆಗಿ A to Z ಎಲ್ಲಾ ಮಾಹಿತಿನ ನಿಮ್ಮ ಎಲ್ಲಾ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಸಹಾಯ ಆಗೋ ರೀತಿಯಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆ ಸ್ನೇಹಿತರೆ, ಬನ್ನಿ ಮುಂದೆ ಹೋಗೋಣ. ನಮ್ಮ ಸುತ್ತಮುತ್ತ ಕಂಡು ಬರುವ ವಸ್ತುಗಳು, ಪ್ರಾಣಿಗಳು, ಸಸ್ಯಗಳು ಹಾಗೂ ಅನೇಕ ಅಂಶಗಳನ್ನು ನಾವು ಒಟ್ಟಾರೆಯಾಗಿ ಸೇರಿಸಿ ಪರಿಸರ ಎನ್ವೈರನ್ಮೆಂಟ್ ಅಂತ ಹೇಳಿ ಕರಿತೀವಿ. ನಮ್ಮ ಪರಿಸರದಲ್ಲಿ ಬರೀ ಪ್ರಾಣಿಗಳು, ಸಸ್ಯಗಳು ಅಷ್ಟೇ ಅಲ್ಲ, ಇನ್ನು ಅನೇಕ ಮೀನ್ಸ್ ಸಜೀವಿಗಳು, ನಿರ್ಜೀವಿಗಳು ಇವನ್ನೆಲ್ಲಾನು ಕೂಡ ನಾವು ಒಟ್ಟಾಗಿ ಸೇರಿಸಿ ಪರಿಸರ ಎನ್ವೈರನ್ಮೆಂಟ್ ಅಂತ ಹೇಳಿ ಕರಿತೀವಿ. ಜೀವಶಾಸ್ತ್ರದ ಬಗ್ಗೆ ತಿಳ್ಕೊಳ್ಳೋದಾದ್ರೆ ಬಯಾಲಜಿ ಅಂದ್ರೆ ಏನು, ಜೀವಶಾಸ್ತ್ರ ಅಂದ್ರೆ ಏನು, ಪ್ರಾಣಿಗಳು ಮತ್ತು ಸಸ್ಯಗಳ ಬಗ್ಗೆ ಅಧ್ಯಯನ ಮಾಡುವ ವಿಜ್ಞಾನದ ಶಾಖೆಗೆ ನಾವು ಜೀವಶಾಸ್ತ್ರ ಅಂತ ಹೇಳಿ ಕರಿತೀವಿ. ಹಾಗೆಯೇ ಜೀವಶಾಸ್ತ್ರದಲ್ಲಿ ಮತ್ತೆ 2 ಭಾಗಗಳಾಗಿ ವಿಂಗಡಿಸಲಾಗುತ್ತೆ. ಒಂದು ಪ್ರಾಣಿಶಾಸ್ತ್ರ ಝುವಾಲಜಿ, ಮತ್ತೊಂದು ಸಸ್ಯಶಾಸ್ತ್ರ ಅಂದ್ರೆ ಬಾಟ್ನಿ. ಪ್ರಾಣಿಶಾಸ್ತ್ರ ಅಂದ್ರೆ ಏನು ಸ್ನೇಹಿತರೆ? ಪ್ರಾಣಿಗಳ ಬಗ್ಗೆ ಅಧ್ಯಯನ ಮಾಡುವ ಜೀವಶಾಸ್ತ್ರದ ಶಾಖೆಗೆ ನಾವು ಪ್ರಾಣಿಶಾಸ್ತ್ರ ಎಂದು ಕರೆಯುತ್ತೇವೆ. ಬರೀ ಪ್ರಾಣಿಗಳ ಬಗ್ಗೆ ಮಾತ್ರ ಅಧ್ಯಯನ ಮಾಡುವ ಜೀವಶಾಸ್ತ್ರದ ಶಾಖೆಗೆ ನಾವು ಪ್ರಾಣಿಶಾಸ್ತ್ರ ಅಂದ್ರೆ ಝುವಾಲಜಿ ಅಂತ ಹೇಳ್ಬಿಟ್ಟು ಕರಿತೀವಿ. ಹಾಗೇನೆ ಸಸ್ಯಗಳ ಬಗ್ಗೆ ಅಧ್ಯಯನ ಮಾಡುವ ಜೀವಶಾಸ್ತ್ರದ ಶಾಖೆಗೆ ನಾವು ಸಸ್ಯಶಾಸ್ತ್ರ ಬಾಟ್ನಿ ಅಂತ ಹೇಳ್ಬಿಟ್ಟು ಕರಿತೀವಿ. ಸಸ್ಯಗಳ ಬಗ್ಗೆ ಅಧ್ಯಯನ ಮಾಡುವ ಜೀವಶಾಸ್ತ್ರದ ಶಾಖೆಗೆ ನಾವು ಸಸ್ಯಶಾಸ್ತ್ರ ಅಂತ ಹೇಳಿ ಕರಿತೀವಿ. ಇವಾಗ ಮುಂದೆ ನೋಡೋಣ. ನೋಡಿ, ಪರಿಸರದಲ್ಲಿ ಇರುವ ವಸ್ತುಗಳನ್ನ 2 ವಿಧಗಳಾಗಿ ವಿಂಗಡಿಸಲಾಗುತ್ತೆ. ಒಂದು ಸಜೀವಿಗಳು ಅಂದ್ರೆ ಬಯೋಟಿಕ್ ಫ್ಯಾಕ್ಟರ್ಸ್ ಅಂದ್ರೆ ಲಿವಿಂಗ್ ಥಿಂಗ್ಸ್, ಜೀವ ಇರ್ತಕ್ಕಂತಹ ಎಲ್ಲಾ ವಸ್ತುಗಳನ್ನ ನಾವು ಸಜೀವಿಗಳು ಅಂತ ಹೇಳಿ ಕರಿತೀವಿ. ಇನ್ನೊಂದು ನಿರ್ಜೀವಿಗಳು ಅಬಯೋಟಿಕ್ ಫ್ಯಾಕ್ಟರ್ಸ್ ಅಂದ್ರೆ ಜೀವ ಇಲ್ಲದೆ ಇರ್ತಕ್ಕಂತಹ ಎಲ್ಲ ವಸ್ತುಗಳನ್ನ ನಾವು ಒಟ್ಟಾರೆಯಾಗಿ ಸೇರಿಸಿ ನಿರ್ಜೀವಿಗಳು ನಾನ್ ಲಿವಿಂಗ್ ಥಿಂಗ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಪ್ರಾಣಿಗಳು ಮತ್ತು ಸಸ್ಯಗಳನ್ನು ನಾವು ಒಟ್ಟಾಗಿ ಸೇರಿಸಿ ಸಜೀವಿಗಳು ಅಂತ ಕರೆದ್ರೂ ಕೂಡ ಪ್ರಾಣಿಗಳಲ್ಲಿ ಮತ್ತು ಸಸ್ಯಗಳಲ್ಲಿ ಕಂಡುಬರುವಂತಹ ಕೆಲವು ಜೈವಿಕ ಕ್ರಿಯೆಗಳಲ್ಲಿ ವ್ಯತ್ಯಾಸವಿದೆ. ಅದ್ರ ಬಗ್ಗೆ ಡೀಟೇಲ್ಡ್ ಆಗಿ ನಾವು ಮುಂದೆ ತಿಳ್ಕೊಳ್ಳೋಣ ಬನ್ನಿ. ಸ್ನೇಹಿತರೆ, ಸಜೀವಿಗಳಲ್ಲಿ ಅಂದ್ರೆ ಪ್ರಾಣಿಗಳಲ್ಲಿ ಮತ್ತೆ ಸಸ್ಯಗಳಲ್ಲಿ ನಡೆಯುವ ಅನೇಕ ರೀತಿಯ ಜೈವಿಕ ಕ್ರಿಯೆಗಳ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಮೊದಲನೆಯದಾಗಿ ಉಸಿರಾಟ ಅಂದ್ರೆ ರೆಸ್ಪಿರೇಷನ್. ನಿಮಗೆಲ್ಲ ತಿಳಿದಿರೋ ಹಾಗೆ ಎಲ್ಲ ಜೀವಿಗಳು ಕೂಡ ಉಸಿರಾಡುತ್ತೆ. ಪ್ರಾಣಿಗಳು ಉಸಿರಾಟ ಕ್ರಿಯೆನ ಯಾವ ತರ ನಡೆಸುತ್ತೆ? ಗಾಳಿಯನ್ನ ಒಳಗಡೆ ತೆಗೆದುಕೊಳ್ಳುತ್ತೆ ಅಂದ್ರೆ ಆಕ್ಸಿಜನ್, ಗಾಳಿಯಲ್ಲಿ ಇರ್ತಕ್ಕಂತಹ ಆಕ್ಸಿಜನ್ನ ದೇಹದ ಒಳಗಡೆ ತೆಗೆದುಕೊಳ್ಳುತ್ತೆ. ಇದನ್ನ ನಾವು ಇನ್ಹಲೇಷನ್ ಅಂತ ಹೇಳ್ಬಿಟ್ಟು ಕರಿತೀವಿ. ಹಾಗೇನೆ CO2ನ ಹೊರಕ್ಕೆ ಬಿಡುತ್ತೆ, ಅದನ್ನ ನಾವು ಎಕ್ಸಲೇಷನ್ ಅಂತ ಹೇಳ್ಬಿಟ್ಟು ಕರಿತೀವಿ. ಹೇಗೆ ಪ್ರಾಣಿಗಳು ಉಸಿರಾಟ ಕ್ರಿಯೆನ ನಡೆಸುತ್ತೆ ಹಾಗೇನೆ ಸಸ್ಯಗಳು ಕೂಡ ಉಸಿರಾಟ ಕ್ರಿಯೆನ ನಡೆಸುತ್ತೆ. ಆದ್ರೆ ಅವು CO2ನ ಒಳಗಡೆ ತಗೊಂಡು ಆಕ್ಸಿಜನ್ನ ಹೊರಹಾಕುತ್ತವೆ. ಹೀಗೆ ತೆಗೆದುಕೊಂಡಂತಹ ಆಕ್ಸಿಜನ್ ಇಂದ ಪ್ರಾಣಿಗಳು ಆಹಾರದಿಂದ ಶಕ್ತಿಯನ್ನ ಬಿಡುಗಡೆ ಮಾಡಲು ಉಪಯುಕ್ತವಾಗುತ್ತೆ. ನಾವು ತೆಗೆದುಕೊಂಡಂತಹ ಆಕ್ಸಿಜನ್ ನಿಂದ ನಮಗೆ ಏನಪ್ಪಾ ಯೂಸು ಅಂತ ಅಂದ್ರೆ, ನಾವು ತಗೊಂಡಂತಹ ಆಹಾರದಿಂದ ಶಕ್ತಿಯನ್ನ ಪ್ರೊಡ್ಯೂಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಆಕ್ಸಿಜನ್. ಸೊ ಹೀಗೆ ಬಿಡುಗಡೆಯಾಗುತ್ತಲ್ಲ ಶಕ್ತಿನ ಪ್ರಾಣಿಗಳಲ್ಲಾಗಿರ್ಬೋದು ಸಸ್ಯಗಳಲ್ಲಾಗಿರ್ಬೋದು ಅನೇಕ ರೀತಿಯ ಹಲವಾರು ಜೈವಿಕ ಚಟುವಟಿಕೆಗಳಿಗೆ ಈ ಶಕ್ತಿನ ಬಳಸ್ಕೊಳ್ಳಲಾಗುತ್ತೆ. ಇದು ಉಸಿರಾಟದ ಬಗ್ಗೆ ಆಯ್ತು. ಈಗ ಮುಂದಿನ ಜೈವಿಕ ಕ್ರಿಯೆ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ. ಇವಾಗ ಪೋಷಣೆ ಅಂದ್ರೆ ನ್ಯೂಟ್ರಿಷನ್ ಬಗ್ಗೆ ತಿಳ್ಕೊಳ್ಳೋಣವಾ? ಮೊದಲನೆಯದಾಗಿ ಬೆಳೆಯಲು, ಜೀವಿಸಲು, ವಿವಿಧ ಚಟುವಟಿಕೆಗಳನ್ನು ಪೂರೈಸಿಕೊಳ್ಳಲು ಅಗತ್ಯವಾದ ಶಕ್ತಿಯನ್ನು ಉತ್ಪಾದಿಸಲು ಎಲ್ಲ ಜೀವಿಗಳಿಗೂ ಕೂಡ ಆಹಾರದ ಅವಶ್ಯಕತೆ ಇದೆ ಅಲ್ವಾ? ಜೀವಿಯೊಂದು ತಾನು ತೆಗೆದುಕೊಂಡಂತಹ ಆಹಾರವನ್ನ ರಕ್ತಗತವನ್ನಾಗಿಸಿಕೊಂಡು ಅದನ್ನ ಬೆಳವಣಿಗೆಗೆ ಬಳಸಿಕೊಂಡ್ರೆ ನಾವು ಪೋಷಣೆ ಅಂದ್ರೆ ನ್ಯೂಟ್ರಿಷನ್ ಅಂತ ಹೇಳ್ಬಿಟ್ಟು ಕರಿತೀವಿ. ನಾವು ತೆಗೆದುಕೊಂಡಂತಹ ಆಹಾರವನ್ನ ನಾವು ನಮ್ಮ ದೇಹದಲ್ಲಿ ರಕ್ತಗತವನ್ನಾಗಿಸಿಕೊಂಡು ಅಲ್ಲಿ ಬರ್ತಕ್ಕಂತಹ ಶಕ್ತಿನ ನಾವು ಬೆಳವಣಿಗೆಗೆ ಬಳಸಿಕೊಂಡ್ರೆ ಅದನ್ನ ನಾವು ಪೋಷಣೆ ನ್ಯೂಟ್ರಿಷನ್ ಅಂತ ಹೇಳ್ಬಿಟ್ಟು ಕರಿತೀವಿ. ಇದಿಷ್ಟು ಪೋಷಣೆಯ ಬಗ್ಗೆ. ಮುಂದಿನ ಜೈವಿಕ ಕ್ರಿಯೆ ವಿಸರ್ಜನೆ ಎಕ್ಸ್ಕ್ರಿಷನ್. ಜೀವಿಗಳು ಜೈವಿಕ ಚಟುವಟಿಕೆಗಳನ್ನು ನಡೆಸುವಾಗ ನಿರುಪಯುಕ್ತ ವಸ್ತುಗಳನ್ನ ಉತ್ಪಾದನೆ ಮಾಡುತ್ತೆ. ಜೈವಿಕ ಚಟುವಟಿಕೆ ನಡೆಯುವಾಗ ಬರೀ ಉಪಯುಕ್ತ ವಸ್ತುಗಳಷ್ಟೇ ಉತ್ಪಾದನೆಯಾಗಲ್ಲ, ಹಾಗೇನೆ ನಿರುಪಯುಕ್ತ ವಸ್ತುಗಳು ಕೂಡ ಉತ್ಪಾದನೆಯಾಗುತ್ತೆ. ಫಾರ್ ಎಕ್ಸಾಂಪಲ್, ನಮ್ಮ ದೇಹದಿಂದ ಮಲ, ಮೂತ್ರ, ಬೆವರುಗಳಂತಹ ನಿರುಪಯುಕ್ತ ವಸ್ತುಗಳು ಉತ್ಪಾದನೆ ಆಗುತ್ತಲ್ವಾ, ಅದನ್ನ ನಾವು ನಮ್ಮ ದೇಹದಿಂದ ಹೊರಹಾಕುವ ಪ್ರಕ್ರಿಯೆಗೆ ನಾವು ವಿಸರ್ಜನೆ ಅಂತ ಹೇಳ್ಬಿಟ್ಟು ಎಕ್ಸ್ಕ್ರಿಷನ್ ಅಂತ ಹೇಳಿ ಕರಿತೀವಿ. ನಿರುಪಯುಕ್ತ ವಸ್ತುಗಳು ನಮ್ಮ ದೇಹದಲ್ಲೇ ಇದ್ರೆ ಅದು ನಮ್ಗೆ ವಿಷವಾಗಿ ಪರಿಣಮಿಸಬಹುದು. ಹಾಗಾಗಿ ನಾವು ಅದನ್ನ ಹೊರ ಹಾಕ್ಲೇಬೇಕಾಗುತ್ತೆ. ನಿರುಪಯುಕ್ತ ವಸ್ತುಗಳನ್ನ ವಿಸರ್ಜಿಸದೆ ಹೋದರೆ ಅವು ವಿಷವಾಗಿ ಪ್ರಾಣಿಗಳಿಗೆ ಅಪಾಯನ ತಂದೊಡ್ಡುತ್ತೆ. ಹಾಗಾಗಿ ಇದು ತುಂಬಾ ಮುಖ್ಯವಾದ ಜೈವಿಕ ಕ್ರಿಯೆಯಾಗಿದೆ. ಇದು ಎಲ್ಲ ಜೀವಿ ಅಂದ್ರೆ ಸಜೀವಿಗಳಲ್ಲೂ
ನಡೀತಕ್ಕಂತಹ ಒಂದು ಜೈವಿಕ ಕ್ರಿಯೆಯಾಗಿದೆ. ನಿರ್ಜೀವಿಗಳಲ್ಲಿ ವಿಸರ್ಜನೆ ಕ್ರಿಯೆ ನಡೆಯುವುದಿಲ್ಲ. ಇದು ವಿಸರ್ಜನೆಯ ಬಗ್ಗೆ. ಮುಂದಿನ ಜೈವಿಕ ಕ್ರಿಯೆಯ ಬಗ್ಗೆ ತಿಳ್ಕೊಳ್ಳೋಣ ಸ್ನೇಹಿತರೆ. ಮುಂದಿನ ಜೈವಿಕ ಪ್ರಕ್ರಿಯೆ ಬಂದ್ಬಿಟ್ಟು ಪ್ರಚೋದನೆಗೆ ಪ್ರತಿಕ್ರಿಯೆ, ರೆಸ್ಪಾನ್ಸ್ ಟು ಸ್ಟಿಮ್ಯುಲಸ್. ಪ್ರಾಣಿ ಮತ್ತು ಸಸ್ಯಗಳೆರಡೂ ಕೂಡ ಪ್ರಚೋದನೆಗೆ ಪ್ರತಿಕ್ರಿಯೆಯನ್ನ ನೀಡುತ್ತೆ. ಉದಾಹರಣೆಗೆ ಏನಪ್ಪಾ ಅಂದ್ರೆ, ನಾವು ಒಂದು ಬಿಸಿಯಾದ ಪಾತ್ರೆಯನ್ನ ಮುಟ್ಟಿದಾಗ ಕೈ ಅಲ್ಲಿಂದ ನಾವೇನ್ ಮಾಡ್ತೀವಿ, ಹಿಂದೆ ತೆಗೆದುಕೊಳ್ತೀವಿ. ಆ ಬಿಸಿ ಅನ್ನೋದು ಇಲ್ಲಿ ಪ್ರಚೋದನೆ ಆದ್ರೆ ನಾವು ಕೈನ ಹಿಂದೆ ತೆಗೆದುಕೊಳ್ಳೋದು ಪ್ರತಿಕ್ರಿಯೆ ಆಗುತ್ತೆ. ಹೀಗೆ ನಾವು ಪ್ರಾಣಿಗಳು ಪ್ರಚೋದನೆಗೆ ಪ್ರತಿಕ್ರಿಯೆಯನ್ನ ನೀಡ್ತೀವಿ. ನಾವು ಹೇಗೆ ಪ್ರತಿಕ್ರಿಯಿಸ್ತೀವಿ ಪ್ರಚೋದನೆಗೆ, ಹಾಗೆ ಸಸ್ಯಗಳು ಕೂಡ ಬೆಳಕು, ರಾಸಾಯನಿಕ ಕ್ರಿಯೆಗಳಿಗೆ ಪ್ರತಿಕ್ರಿಯೆಯನ್ನ ನೀಡುತ್ತೆ. ಉದಾಹರಣೆಗೆ ಮುಟ್ಟಿದರ ಮುನಿ. ಹಾಗೆ ಒಂದು ನೆರಳಲ್ಲಿರ್ತಕ್ಕಂತಹ ಸಸ್ಯ ಎಲ್ಲಿ ಬಿಸಿಲು ಬೀಳುತ್ತೆ ಆ ಕಡೆಗೆ ಬೆಳೆಯುತ್ತಾ ಹೋಗುತ್ತೆ. ಒಂದು ಸಸ್ಯ ಎಲ್ಲಿ ನೀರ್ ಸಿಗುತ್ತೆ ಅಲ್ಲಿಗೆ ತನ್ನ ರೂಟ್ ನ ಬಿಡುತ್ತಾ ಹೋಗುತ್ತೆ. ಇದೆಲ್ಲ ಬಂದ್ಬಿಟ್ಟು ಸಸ್ಯಗಳಲ್ಲಿ ನೀಡ್ತಕ್ಕಂತಹ ಪ್ರಚೋದನೆಗೆ ಪ್ರತಿಕ್ರಿಯೆಗೆ ಬರುತ್ತೆ. ಇದಿಷ್ಟು ಪ್ರಚೋದನೆಗೆ ಪ್ರತಿಕ್ರಿಯೆ, ರೆಸ್ಪಾನ್ಸ್ ಟು ಸ್ಟಿಮ್ಯುಲಸ್ ಅನ್ನೋ ಜೈವಿಕ ಪ್ರಕ್ರಿಯೆ ಬಗ್ಗೆ ಆಯ್ತು. ಮುಂದಿನದು ಬೆಳವಣಿಗೆ, ಗ್ರೋತ್ ಬಗ್ಗೆ ತಿಳ್ಕೊಳ್ಳೋಣ. ಸಜೀವಿಗಳು ಬೆಳವಣಿಗೆಯನ್ನ ಹೊಂದಿರುತ್ತೆ. ಈ ಜೈವಿಕ ಪ್ರಕ್ರಿಯೆ ಬಂದ್ಬಿಟ್ಟು ಬರೀ ಸಜೀವಿಗಳಲ್ಲಿ ನಡೆಯುತ್ತೆ. ಬೆಳವಣಿಗೆ ಅಂದ್ರೆ ಏನು? ಒಂದ್ ಶಿಶುವು ಬೆಳೆದು ಮಗುವಾಗುವುದು, ಚಿಕ್ಕ ಮಗು ಇದ್ದಿದ್ದು ದೊಡ್ಡದಾಗೋದಿರ್ಬೋದು. ಒಂದ್ ಚಿಕ್ಕ ಸಸಿ ಬೆಳೆದು ಮರ ಆಗೋದು, ಒಂದ್ ಚಿಕ್ಕ ಬೆಕ್ಕಿನ ಮರಿ ಬೆಳೆದು ದೊಡ್ಡದಾಗೋದು, ಇದೆಲ್ಲ ಕೂಡ ಬೆಳವಣಿಗೆಯಲ್ಲಿ ಬರುತ್ತೆ. ಇದ್ರ ಬಗ್ಗೆ ಡೀಟೇಲ್ಡ್ ಆಗಿ ಮುಂದೆ ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ. ಇವಾಗ ಬೆಳವಣಿಗೆ ಬಗ್ಗೆ ತಿಳ್ಕೊಂಡ್ರಿ, ಹಾಗೆ ಅದ್ರ ಬಗ್ಗೆ ಕೆಲವೊಂದು ಫ್ಯಾಕ್ಟ್ಸ್ ನ ತಿಳ್ಕೊಳ್ಳೋಣ ಬನ್ನಿ. ಸಸ್ಯಗಳಿಗೆ ಜೀವ ಇದೆ ಅಂತ ಸರ್ ಜಗದೀಶ್ ಚಂದ್ರ ಬೋಸ್ ಅವರು ಹೇಳಿದ್ರು. ಇವರು ಒಬ್ಬ ಭೌತ ಜೀವ ವಿಜ್ಞಾನಿ ಹಾಗೂ ಪ್ರಾಚೀನ ವಸ್ತುಶಾಸ್ತ್ರಜ್ಞರು ಕೂಡ ಆಗಿದ್ರು. ಇವರು ಸಸ್ಯ ವಿಜ್ಞಾನದ ಬಗ್ಗೆ ಸಂಶೋಧನೆ ನಡೆಸಿದ್ದಾರೆ. ಸಸ್ಯ ವಿಜ್ಞಾನಕ್ಕೆ ಇವರು ತುಂಬಾ ಮಹತ್ವದ ಕೊಡುಗೆಗಳನ್ನ ನೀಡಿದ್ದಾರೆ. ಸಸ್ಯದ ಬೆಳವಣಿಗೆಯನ್ನು ಅಳೆಯುವ ಉಪಕರಣವಾದ ಕ್ರೆಸ್ಕೋಗ್ರಾಫ್ ಅನ್ನು ಕೂಡ ಇವರು ರೂಪಿಸಿದ್ದಾರೆ. ನಿಮ್ಗೆಲ್ಲ ಕಾಣ್ತಾ ಇರ್ಬೋದು ಇಲ್ಲಿ ಈ ಇಮೇಜ್ ಅಲ್ಲಿ ಇದೆ ಕ್ರೆಸ್ಕೋಗ್ರಾಫ್. ಹಾಗೆ ಅಲ್ಲಿ ಕಾಣ್ತಾ ಇದಾರಲ್ಲ ಅವರೇ ಜಗದೀಶ್ ಚಂದ್ರ ಬೋಸ್. ಸಸ್ಯಗಳಿಗೆ ಜೀವ ಇದೆ, ಅವು ಸಹ ಪ್ರಚೋದನೆಗೆ ಪ್ರತಿಕ್ರಿಯೆಯನ್ನ ನೀಡುತ್ತೆ ಅಂತ ಹೇಳ್ಬಿಟ್ಟು ಇವರು ಪ್ರಾಕ್ಟಿಕಲ್ ಆಗಿ, ಪ್ರಾಯೋಗಿಕವಾಗಿ ತೋರಿಸಿದ್ರು. ಹಾಗೆ ಸರ್ ಜಗದೀಶ್ ಚಂದ್ರ ಬೋಸ್ ರವರು ಕಲ್ಕತ್ತಾದಲ್ಲಿ ಬೋಸ್ ಸಂಶೋಧನಾ ಸಂಸ್ಥೆಯನ್ನು ಕೂಡ ಸ್ಥಾಪನೆ ಮಾಡಿದ್ದಾರೆ. ಬೋಸ್ ರಿಸರ್ಚ್ ಸೆಂಟರ್ ಕೂಡ ಕಲ್ಕತ್ತಾದಲ್ಲಿ ಸ್ಥಾಪನೆ ಮಾಡಿದ್ದಾರೆ. ಇದು ಬೆಳವಣಿಗೆಯ ಬಗ್ಗೆ ತಿಳ್ಕೊಂಡಿದ್ದಾಯ್ತು. ಈಗ ಮುಂದಿನ ಜೈವಿಕ ಪ್ರಕ್ರಿಯೆ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಮುಂದಿನ ಜೈವಿಕ ಪ್ರಕ್ರಿಯೆ ಬಂದ್ಬಿಟ್ಟು ಚಲನೆ, ಮೂಮೆಂಟ್ಸ್. ನಿಮ್ಗೆಲ್ಲ ತಿಳಿದಿರೋಂಗೆ ನಾವು ಪ್ರಾಣಿಗಳು ಸ್ವಪ್ರೇರಿತವಾಗಿ ಚಲಿಸ್ತೀವಿ. ನಾವು ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ನಾವಾಗೇನೆ ಚಲಿಸ್ತೀವಿ. ಸಸ್ಯಗಳು ಕೂಡ ಚಲನೆಯನ್ನ ಹೊಂದಿದೆ. ಅವು ಯಾವ ರೀತಿಯಾಗಿ ಚಲಿಸುತ್ತೆ ಅಂತ ತಿಳ್ಕೊಳ್ಳೋಣ ಬನ್ನಿ. ಅವುಗಳು ಬೇರೆ ಬೇರೆ ಅಂಶಗಳ ಕಡೆಗೆ ಚಲನೆಯನ್ನ ಪ್ರದರ್ಶಿಸುತ್ತೆ. ನಾವು ಹೇಗೆ ಸ್ವಪ್ರೇರಿತವಾಗಿ ನಾವಾಗೆ ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಚಲಿಸ್ತೀವಿ, ಹಾಗೆ ಸಸ್ಯಗಳು ಕೂಡ ಚಲಿಸುತ್ತೆ. ಆದ್ರೆ ಅವು ಬೇರೆ ಬೇರೆ ಅಂಶಗಳ ಕಡೆಗೆ ಚಲನೆಯನ್ನ ಪ್ರದರ್ಶಿಸುತ್ತೆ. ಸಸ್ಯಗಳಲ್ಲಿ ಕಂಡು ಬರುವಂತಹ ಚಲನೆನ ನಾವು ಟ್ರೋಫಿಸಮ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸಸ್ಯಗಳು ಕೆಲವು ಪರಿಸರದ ಅನೇಕ ಪ್ರಚೋದನೆಯ ಕಡೆಗೆ ಚಲಿಸುತ್ತೆ ಅಥವಾ ಬೆಳೆಯುತ್ತೆ. ಸಸ್ಯಗಳ ಇಂತಹ ಒಂದು ಚಲನೆಯನ್ನ ನಾವು ಪಾರ್ಶ್ವ ಚಲನೆ ಅಂದ್ರೆ ಟ್ರೋಫಿಸಮ್ ಅಂತ ಹೇಳ್ಬಿಟ್ಟು ಕರಿತೀವಿ. ಫಾರ್ ಎಕ್ಸಾಂಪಲ್ ಕ್ಲಾಮಿಡೋಮೊನಾಸ್ ನಂತ ಸಸ್ಯಗಳು ನೀರಿನಲ್ಲಿ ತೇಲೋದ್ರಿಂದ ಅವು ಕೂಡ ತಮ್ಮ ಚಲನೆಯನ್ನ ತೋರಿಸುತ್ತೆ. ಸ್ಪಾಂಜ್ ನಂತಹ ಪ್ರಾಣಿಗಳು ಚಲಿಸಲಾರವು, ಅವು ಸೆಡಿಮೆಂಟರಿ. ಸ್ಪಾಂಜ್ ಒಂದು ಪ್ರಾಣಿಯಾಗಿದ್ರು ಕೂಡ ಅದು ಚಲಿಸಲಾರದು. ಅದು ಒಂದ್ ಕಡೆಯಿಂದ ಮತ್ತೊಂದ್ ಕಡೆಗೆ ತನ್ನ ಚಲನೆಯನ್ನ, ಮೂವ್ಮೆಂಟ್ಸ್ ನ ಪ್ರದರ್ಶಿಸುವುದಿಲ್ಲ. ಹಾಗೆ ಪ್ಯಾರಾಮೀಶಿಯಂ ನಂತ ಸೂಕ್ಷ್ಮ ಜೀವಿಗಳು ಕೂಡ ಚಲಿಸುತ್ತೆ. ಮೈಕ್ರೋ ಆರ್ಗಾನಿಸಮ್ಸ್ ಕೂಡ ಚಲಿಸುತ್ತೆ ಅನ್ನೋದಕ್ಕೆ ಎಕ್ಸಾಂಪಲ್ ಪ್ಯಾರಾಮೀಶಿಯಂ. ಹೀಗೆ ಮುಂದೆ ನಾವು ಟ್ರೋಫಿಸಮ್ ಬಗ್ಗೆ ಡೀಟೇಲ್ಡ್ ಆಗಿ ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ. ಇವಾಗ ಟ್ರೋಫಿಸಮ್ ಬಗ್ಗೆ ಡೀಟೇಲ್ಡ್ ಆಗಿ ತಿಳ್ಕೊಳ್ಳೋಣ ಬನ್ನಿ. ಯಾವ್ದೆಲ್ಲ ಟೈಪ್ಸ್ ಇದೆ ಟ್ರೋಫಿಸಮ್ ಅಲ್ಲಿ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳೋಣ ಬನ್ನಿ. ಮೊದಲನೆಯದಾಗಿ ಫೋಟೋಟ್ರೋಫಿಸಮ್. ಫೋಟೋಟ್ರೋಫಿಸಮ್ ಅಂದ್ರೆ ಏನು? ಸಸ್ಯಗಳು ಬೆಳಕಿನ ಕಡೆಗೆ ಚಲಿಸೋದು. ನಾವು ಫಾರ್ ಎಕ್ಸಾಂಪಲ್ ಒಂದು ನೆರಳಲ್ಲಿ ಗಿಡನ ನೆಟ್ರೆ ಅದು ಬಿಸಿಲಿರೋ ಕಡೆಗೆನೆ ಬೆಳೀತಾ ಹೋಗುತ್ತೆ. ಹಾಗೆ ನಾವು ಕತ್ಲೆಯಲ್ಲಿ ಏನಾದ್ರೂ ಒಂದು ಗಿಡನ ಇಟ್ರೆ ಎಲ್ಲಿ ಸ್ವಲ್ಪ ಬೆಳಕು ಕಂಡ್ರು ಕೂಡ ಅದು ಬೆಳಕಿನ ಕಡೆಗೆನೆ ಬೆಳೀತಾ ಹೋಗುತ್ತೆ. ಇದನ್ನ ನಾವು ಫೋಟೋಟ್ರೋಫಿಸಮ್ ಅಂತ ಹೇಳ್ಬಿಟ್ಟು ಕರಿತೀವಿ. ನೆಕ್ಸ್ಟ್ ಎರಡನೇದಾಗಿ ಜಿಯೋಟ್ರೋಫಿಸಮ್. ಸಸ್ಯಗಳು ಗುರುತ್ವದ ಕಡೆಗೆ ಚಲಿಸುತ್ತೆ. ಗುರುತ್ವದ ಕಡೆಗೆ ಅಂದ್ರೆ ಫಾರ್ ಎಕ್ಸಾಂಪಲ್ ಬೇರ್ನ ಅದು ಕೆಳಗಡೆ ಬಿಡೋದು. ತನ್ನ ಬೇರ್ನ ಕೆಳಗಡೆಗೆನೆ ಬಿಡೋದ್ನ, ಸಸ್ಯಗಳು ಬೇರ್ನ ಮಣ್ಣಲ್ಲಿ ಕೆಳಗಡೆನೆ ಬಿಡೋದ್ನ ನಾವು ಸಸ್ಯಗಳು ಗುರುತ್ವದ ಕಡೆಗೆ ಚಲಿಸುತ್ತೆ ಅಂತ ಹೇಳ್ಬಿಟ್ಟು ಕರಿತೀವಿ. ಜಿಯೋಟ್ರೋಫಿಸಮ್ ಅಂತ ಹೇಳಿ ಕರಿತೀವಿ. ಹಾಗೆ ಮೂರನೇದು ಕೀಮೋಟ್ರೋಫಿಸಮ್. ಸಸ್ಯಗಳು ರಾಸಾಯನಿಕ ಪ್ರಚೋದನೆಗೆ ಒಳಪಟ್ಟು ಚಲಿಸುವುದು. ಸಸ್ಯಗಳು ರಾಸಾಯನಿಕ ಪ್ರಕ್ರಿಯೆಗೆ ಒಳಪಟ್ಟು ಪ್ರಚೋದನೆಗೆ ಒಳಪಟ್ಟು ಚಲಿಸೋದನ್ನ ನಾವು ಕೀಮೋಟ್ರೋಫಿಸಮ್ ಅಂತ ಹೇಳ್ಬಿಟ್ಟು ಕರಿತೀವಿ.
ಕರಿತೀವಿ. ಫಾರ್ ಎಕ್ಸಾಂಪಲ್, ಭೂಮಿನಲ್ಲಿ ಯಾವುದೋ ಒಂದು ನ್ಯೂಟ್ರಿಷನ್ ಇದೆ, ಅದು ಅದಕ್ಕೆ ಅವಶ್ಯಕವಾಗಿ ಬೇಕಾಗಿರುತ್ತೆ ಆ ಸಸ್ಯಕ್ಕೆ ಅಂದಾಗ ಅದು ಆ ಕಡೆಗೆ ತನ್ನ ರೂಟ್ಸ್ ನ ಡೆವಲಪ್ ಮಾಡ್ಕೊಳ್ತಾ ಹೋಗುತ್ತೆ. ಇದನ್ನ ನಾವು ಕೀಮೋಟ್ರೋಫಿಸಮ್ ಅಂತ ಹೇಳ್ಬಿಟ್ಟು ಕರಿತೀವಿ. ನೆಕ್ಸ್ಟ್ 4th ಪಾಯಿಂಟ್ ಬಂದ್ಬಿಟ್ಟು ಹೈಡ್ರೋಟ್ರೋಫಿಸಮ್. ಹೈಡ್ರೋಟ್ರೋಫಿಸಮ್ ಅಂದ್ರೆ ಏನು? ಇದು ಕೂಡ ಹೇಗೆ ರಾಸಾಯನಿಕ ಪ್ರಚೋದನೆಗೆ ಒಳಪಟ್ಟು ಚಲಿಸುತ್ತೋ ಹಾಗೆ ನೀರಿನ ಕಡೆಗೆ ಸಸ್ಯ ಬೆಳೆಯುತ್ತೆ. ಎಲ್ಲಿ ನೀರಿರುತ್ತೋ ಅದ್ರ ಕಡೆಗೆ ಅದು ತನ್ನ ಬೇರ್ನ ಬಿಡುತ್ತಾ ಹೋಗುತ್ತೆ. ಸೊ ಇಲ್ಲಿ ಕೂಡ ಬೆಳವಣಿಗೆ, ಚಲನೆ ಎಲ್ಲ ಕೂಡ ನಡೆಯುತ್ತೆ. ನೆಕ್ಸ್ಟ್ 5th ಪಾಯಿಂಟ್, ಥಿಗ್ಮೋಟ್ರೋಫಿಸಮ್. ವಾಟ್ ಇಸ್ ಥಿಗ್ಮೋಟ್ರೋಫಿಸಮ್? ಸಸ್ಯಗಳು ಆಧಾರ ಸಿಗುವ ವಸ್ತುವಿನ ಕಡೆಗೆ ಬೆಳೆಯುತ್ತೆ. ಈ ಬಳ್ಳಿಗಳು ಅದೆಲ್ಲ ಬರುತ್ತಲ್ವ ಸಸ್ಯಗಳಲ್ಲಿ, ಬಳ್ಳಿಗಳು ಅಂತ ಹೇಳ್ಬಿಟ್ಟು ಅವು ಎಲ್ಲಿ ಅದಕ್ಕೆ ಸಪೋರ್ಟ್ ಸಿಗುತ್ತೆ, ಆಧಾರ ಸಿಗುತ್ತೆ, ಆ ಕಡೆಗೆ ತಮ್ಮ ಬೆಳವಣಿಗೆಯನ್ನ ಬೆಳೆಸುತ್ತೆ. ಸೊ ಅಲ್ಲೂ ಕೂಡ ಏನಾಗುತ್ತೆ? ಚಲನೆ ಕಂಡು ಬರುತ್ತೆ. ಸಸ್ಯಗಳು ಆಧಾರ ಸಿಗುವ ವಸ್ತುವಿನ ಕಡೆಗೆ ತಮ್ಮ ಬೆಳವಣಿಗೆಯನ್ನ ನಡೆಸುತ್ತೆ. ಹಾಗೆ 6th ಒನ್, ಹೀಲಿಯೋಟ್ರೋಪಿಸಮ್. ಸಸ್ಯಗಳು ಸೂರ್ಯ ಇರುವ ದಿಕ್ಕಿನ ಕಡೆಗೆ ಬೆಳೆಯುತ್ತೆ. ನಾನ್ ನಿಮ್ಗೆ ಆಗ್ಲೇ ಹೇಳ್ದಂಗೆ ಸಸ್ಯಗಳು ಬೆಳಕಿನ ಕಡೆಗೂ ಚಲಿಸುತ್ತೆ, ಸೂರ್ಯನ ಕಿರಣಗಳ ಕಡೆಗೂ ಬೆಳೆಯುತ್ತೆ. ಇದನ್ನ ನಾವು ಹೀಲಿಯೋಟ್ರೋಫಿಸಮ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸಸ್ಯಗಳು ಸೂರ್ಯ ಇರುವ ದಿಕ್ಕಿಗೆ ಬೆಳೆಯುವುದನ್ನ ನಾವು ಹೀಲಿಯೋಟ್ರೋಫಿಸಮ್ ಅಂತ ಹೇಳ್ಬಿಟ್ಟು ಕರಿತೀವಿ. ಇವಾಗ ನಾವ್ ಏನೆಲ್ಲ ತಿಳ್ಕೊಂಡ್ರೆ ಹೇಳಿ? ಟೈಪ್ಸ್ ಆಫ್ ಟ್ರೋಫಿಸಮ್. ಟ್ರೋಫಿಸಮ್ ನಲ್ಲಿ ಇಷ್ಟೆಲ್ಲ ರೀತಿಯ ಟ್ರೋಫಿಸಮ್ಸ್ ನಾವು ಸಸ್ಯಗಳಲ್ಲಿ ನೋಡಬಹುದಾಗಿದೆ. ಮೊದಲನೇದು ಫೋಟೋಟ್ರೋಫಿಸಮ್, ಜಿಯೋಟ್ರೋಫಿಸಮ್, ಕೀಮೋಟ್ರೋಫಿಸಮ್, ಹೈಡ್ರೋಟ್ರೋಫಿಸಮ್, ಥಿಗ್ಮೋಟ್ರೋಫಿಸಮ್, ಹೀಲಿಯೋಟ್ರೋಫಿಸಮ್. ಈಗ ಮುಂದೆ ನಾವು ಸಂತಾನೋತ್ಪತ್ತಿ ಅನ್ನೋ ಒಂದು ಜೈವಿಕ ಪ್ರಕ್ರಿಯೆ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ಬನ್ನಿ. ಸ್ನೇಹಿತರೆ, ನಾವು ಸಂತಾನೋತ್ಪತ್ತಿಯ ಬಗ್ಗೆ ತಿಳ್ಕೊಳ್ಳೋದಾದ್ರೆ, ಸಂತಾನೋತ್ಪತ್ತಿ ಅಂದ್ರೆ ರಿಪ್ರೊಡಕ್ಷನ್. ಬನ್ನಿ ಸಂತಾನೋತ್ಪತ್ತಿ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಜೀವಿಗಳು ತಮ್ಮಂತೆಯೇ ಇರುವ ಜೀವಿಗಳಿಗೆ ಜನ್ಮ ನೀಡುವ ಮೂಲಕ ತಮ್ಮ ಸಂತತಿಯನ್ನ ಮುಂದುವರಿಸುವ ಪ್ರಕ್ರಿಯೆಗೆ ನಾವು ಸಂತಾನೋತ್ಪತ್ತಿ ಅಂತ ಹೇಳ್ಬಿಟ್ಟು ಕರಿತೀವಿ. ಸಂತಾನೋತ್ಪತ್ತಿಯಿಂದ ಏನು ಉಪಯೋಗ ಅಂದ್ರೆ, ಸಂತಾನೋತ್ಪತ್ತಿಯಿಂದ ವಂಶಾಭಿವೃದ್ಧಿಯಾಗುತ್ತೆ. ಉದಾಹರಣೆಗೆ ಒಬ್ಬ ಸ್ತ್ರೀ ಮಗುವಿಗೆ ಜನ್ಮ ನೀಡೋದಾಗಿರ್ಬೋದು, ಹಸು ಕರುವಿಗೆ ಜನ್ಮ ನೀಡುವುದು. ಸಸ್ಯಗಳು ಬೀಜಗಳ ಮೂಲಕ ತಮ್ಮ ಸಂತಾನೋತ್ಪತ್ತಿಯನ್ನ ಮಾಡುತ್ತೆ. ಹೀಗೆ ಸಸ್ಯಗಳು ಕೂಡ ಸಂತಾನೋತ್ಪತ್ತಿಯನ್ನ, ರಿಪ್ರೊಡಕ್ಷನ್ ಮಾಡುತ್ತೆ. ಸಸ್ಯಗಳಲ್ಲಿ ಲಿಂಗ ಮತ್ತೆ ನಿರ್ಲಿಂಗ ರೀತಿಯಲ್ಲಿ ಸಂತಾನೋತ್ಪತ್ತಿ ನಡೆಯುತ್ತೆ. ಪ್ರಾಣಿಗಳು ಅವು ತಮ್ಮದೇ ಹೋಲಿಕೆಯನ್ನ ಇರುವ ಮತ್ತೊಂದು ಜೀವಿಗೆ ಜನ್ಮ ನೀಡುತ್ತೆ. ಹಾಗೆ ಸಸ್ಯಗಳು ಲಿಂಗ ಮತ್ತು ನಿರ್ಲಿಂಗ ರೀತಿಯಲ್ಲಿ ಸಂತಾನೋತ್ಪತ್ತಿಯನ್ನ ಮಾಡುತ್ತೆ. ಇದಿಷ್ಟು ಸಂತಾನೋತ್ಪತ್ತಿಯ ಬಗ್ಗೆ. ನಿರ್ಜೀವಿಗಳು ಯಾವುದೇ ರೀತಿಯ ಸಂತಾನೋತ್ಪತ್ತಿಯನ್ನ ಮಾಡುವುದಿಲ್ಲ. ಈಗ ಮುಂದಿನ ಜೈವಿಕ ಪ್ರಕ್ರಿಯೆ ಜೀವಿತಾವಧಿಯ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಈಗ ಮುಂದಿನ ಜೈವಿಕ ಪ್ರಕ್ರಿಯೆ ಬಂದ್ಬಿಟ್ಟು ಜೀವಿತಾವಧಿ, ಲೈಫ್ ಸ್ಪ್ಯಾನ್. ಸ್ನೇಹಿತರೆ, ಲೈಫ್ ಸ್ಪ್ಯಾನ್, ಜೀವಿತಾವಧಿ ಅಂದ್ರೆ ಏನು? ಒಂದು ಜೀವಿಯು ಹುಟ್ಟಿದಾಗಿನಿಂದ ಹಿಡಿದು ಅದು ಸಾಯುವವರೆಗೂ ಆ ನಡುವಿನ ಅವಧಿಯನ್ನ ನಾವು ಜೀವಿತಾವಧಿ ಅಂತ ಹೇಳ್ಬಿಟ್ಟು ಕರಿತೀವಿ. ಒಂದು ಜೀವಿಯ ಹುಟ್ಟು ಮತ್ತು ಸಾವಿನ ನಡುವಿನ ಅವಧಿಯನ್ನ ನಾವು ಜೀವಿತಾವಧಿ ಅಂತ ಹೇಳ್ಬಿಟ್ಟು ಕರಿತೀವಿ. ಅದು ಚಿಕ್ಕದಾಗಿರ್ಬೋದು ಅಥವಾ ದೊಡ್ಡದಾಗಿರ್ಬೋದು. ಎಲ್ಲ ಜೀವಿಗಳಿಗೂ ಕೂಡ ಒಂದು ನಿರ್ದಿಷ್ಟವಾದ ಜೀವಿತಾವಧಿ ಅಂತ ಹೇಳ್ಬಿಟ್ಟು ಇರುತ್ತೆ. ಎಲ್ಲಾ ಜೀವಿಗಳಿಗೂ ಕೂಡ ಜೀವಿತಾವಧಿ ಸೇಮ್ ಇರೋದಿಲ್ಲ. ಒಂದೊಂದು ಪ್ರಾಣಿಗಳಲ್ಲಿ ಒಂದೊಂದು ರೀತಿಯ ಜೀವಿತಾವಧಿ ಇರುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ಆಂಟ್ ಜೀವಿತಾವಧಿ ಬೇರೆ ಇರುತ್ತೆ. ಹ್ಯೂಮನ್ ಬೀಯಿಂಗ್ಸ್ಗೆ ಬೇರೆ ಜೀವಿತಾವಧಿ ಇರುತ್ತೆ. ರ್ಯಾಬಿಟ್ ಇರ್ಬೋದು, ಎಲಿಫೆಂಟ್, ಹೀಗೆ ಒಂದೊಂದು ಪ್ರಾಣಿಗಳಿಗೂ ಕೂಡ ಒಂದು ನಿರ್ದಿಷ್ಟವಾದ ಜೀವಿತಾವಧಿ ಅಂತ ಹೇಳಿ ಇರುತ್ತೆ. ಎಲ್ಲದಕ್ಕೂ ಒಂದೇ ರೀತಿಯ ಜೀವಿತಾವಧಿ ಇರೋದಿಲ್ಲ. ಇದು ಪ್ರಾಣಿಗಳ ಬಗ್ಗೆ ಆದ್ರೆ, ಇನ್ನು ಸಸ್ಯಗಳ ಬಗ್ಗೆ, ಸಸ್ಯಗಳಲ್ಲಿ ಕೂಡ ಜೀವಿತಾವಧಿ ಇರುತ್ತೆ. ಒಂದೊಂದಾಗಿ ತಿಳ್ಕೊಳ್ತಾ ಹೋಗೋಣ ಬನ್ನಿ. ಏಕವಾರ್ಷಿಕ ಸಸ್ಯಗಳು ಅಂದ್ರೆ ಏನು? ಇವು ಒಂದು ವರ್ಷ ಅಥವಾ ಒಂದು ಋತುವಿನ ಅವಧಿಯಲ್ಲಿ ಹೂ ಬಿಟ್ಟು ಕಾಯಿಯಾಗಿ ಹಣ್ಣಾಗಿ ನಾಶವಾಗುತ್ತೆ. ಇವುಗಳ ಜೀವಿತಾವಧಿ ಎಷ್ಟಾಗಿರುತ್ತೆ? ಒಂದು ವರ್ಷ. ಒಂದು ವರ್ಷದ ಅವಧಿಯಲ್ಲೇ ಇವು ಹೂ ಬಿಟ್ಟು ಕಾಯಿಯಾಗಿ ಹಣ್ಣಾಗಿ ನಾಶವಾಗಿ ಹೋಗುತ್ತೆ. ಫಾರ್ ಎಕ್ಸಾಂಪಲ್, ಉದಾಹರಣೆಗೆ ಗೋಧಿ, ಭತ್ತ, ಟೊಮ್ಯಾಟೊ, ಸಾಸಿವೆ, ಸೌತೆ, ಇದೆಲ್ಲ ಕೂಡ ಏಕವಾರ್ಷಿಕ ಸಸ್ಯಗಳಲ್ಲಿ ಕಂಡು ಬರುತ್ತೆ. ನೆಕ್ಸ್ಟ್ ಎರಡನೇದು ದ್ವೈವಾರ್ಷಿಕ ಸಸ್ಯಗಳು ಅಂದ್ರೆ ಏನು? 2 ವರ್ಷಗಳ ಅವಧಿಯವರೆಗೂ ಹೂ ಬಿಟ್ಟು ಹಣ್ಣು, ಬೀಜಗಳನ್ನು ಉತ್ಪಾದಿಸಿ ನಾಶ ಹೊಂದುವ ಸಸ್ಯಗಳಿಗೆ ನಾವು ದ್ವೈವಾರ್ಷಿಕ ಸಸ್ಯಗಳು ಅಂತ ಹೇಳಿ ಕರಿತೀವಿ. ಉದಾಹರಣೆಗೆ ಕ್ಯಾರೆಟ್, ಕಬ್ಬು, ಎಲೆಕೋಸು, ಇದೆಲ್ಲ ಕೂಡ ದ್ವೈವಾರ್ಷಿಕ ಸಸ್ಯಗಳಿಗೆ ಬರುತ್ತೆ. ನೆಕ್ಸ್ಟ್ ಮೂರನೇದಾಗಿ ಬಹುವಾರ್ಷಿಕ ಸಸ್ಯಗಳು ಅಂದ್ರೆ ಒಂದು ಗಿಡ ಬೆಳೆದು ಅದು ಹೂವಾಗಿ ಹಣ್ಣಾಗಿ ನಾಶವಾಗೋದಕ್ಕೆ ಇಷ್ಟೇ ವರ್ಷಗಳು ಅಂತ ಇರಲ್ಲ. ಎಷ್ಟು ವರ್ಷಗಳು ಬೇಕಾದ್ರೂ ತಗೋಬಹುದು. ಹಲವಾರು ವರ್ಷಗಳ ಕಾಲ ಅದು ತನ್ನ ಗ್ರೋತ್ ಅನ್ನ ತೋರಿಸಬಹುದು. ಫಾರ್ ಎಕ್ಸಾಂಪಲ್, ಮಾವು ಇಷ್ಟೇ ವರ್ಷ ಬದುಕುತ್ತೆ ಅಂತ ಹೇಳಕ್ಕಾಗಲ್ಲ ಎಕ್ಸಾಕ್ಟ್. ಅದು ಹಲವಾರು ವರ್ಷಗಳ ಕಾಲ ಇರುತ್ತೆ. ಇವು ಹಲವಾರು ವರ್ಷಗಳ ಕಾಲ ಹೂ ಬಿಟ್ಟು ಕಾಯಿಯಾಗಿ ಹಣ್ಣಾಗಿ ಮತ್ತೆ ನಾಶ ಆಗುತ್ತೆ. ಉದಾಹರಣೆಗೆ ಮಾವು, ಹಲಸು, ನಿಂಬೆ, ತೆಂಗು. ಇದಿಷ್ಟು ಜೀವಿತಾವಧಿಯ ಬಗ್ಗೆ ಆಯ್ತು.
ಈಗ ಮುಂದಿನ ಜೈವಿಕ ಪ್ರಕ್ರಿಯೆ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ. ಇಲ್ಲಿವರೆಗೂ ನಾವು ಸಜೀವಿಗಳಲ್ಲಿ ನಡೀತಕ್ಕಂತಹ ಜೈವಿಕ ಕ್ರಿಯೆಗಳ ಬಗ್ಗೆ ತಿಳ್ಕೊಂಡು ಅಲ್ವಾ. ಇವಾಗ ಸಜೀವ ಮತ್ತು ನಿರ್ಜೀವ ವಸ್ತುಗಳಿಗೆ ಇರುವಂತಹ ವ್ಯತ್ಯಾಸಗಳ ಬಗ್ಗೆ ತಿಳಿತಾ ಹೋಗೋಣ. ಮೊದಲನೆಯದಾಗಿ, ಪರಿಸರದಲ್ಲಿರುವ ಯಾವ ವಸ್ತುಗಳಲ್ಲಿ ಜೈವಿಕ ಕ್ರಿಯೆ ನಡೆಯುತ್ತದೆಯೋ ಅವುಗಳಿಗೆ ನಾವು ಸಜೀವಿಗಳು ಅಂತ ಹೇಳಿ ಕರಿತೀವಿ. ನಿರ್ಜೀವಿಗಳು, ಯಾವ ವಸ್ತುಗಳಲ್ಲಿ ಜೈವಿಕ ಕ್ರಿಯೆ ನಡೆಯುವುದಿಲ್ಲವೋ ಅಂತಹ ವಸ್ತುಗಳನ್ನ ನಾವು ನಿರ್ಜೀವಿಗಳು ಅಂತ ಹೇಳ್ಬಿಟ್ಟು ಕರಿತೀವಿ. ಸಜೀವಿಗಳಲ್ಲಿ ಜೈವಿಕ ಕ್ರಿಯೆ ನಡೆಯುತ್ತಲ್ವಾ. ಯಾವ್ಯಾವ ಜೈವಿಕ ಕ್ರಿಯೆ ನಡೆಯುತ್ತೆ? ಉಸಿರಾಟ, ಬೆಳವಣಿಗೆ, ನಾವು ಇದುವರೆಗೂ ತಿಳ್ಕೊಂಡು ಅಲ್ವಾ. ಆ ಎಲ್ಲಾ ಜೈವಿಕ ಕ್ರಿಯೆಗಳು ಸಜೀವಿಗಳಲ್ಲಿ ನಡೆಯುತ್ತೆ. ಸಂತಾನೋತ್ಪತ್ತಿ, ಪ್ರಚೋದನೆಗೆ ಪ್ರತಿಕ್ರಿಯೆ, ಜೀವಿತಾವಧಿ, ಬೆಳವಣಿಗೆ, ಉಸಿರಾಟ, ಈ ಎಲ್ಲಾ ರೀತಿಯ ಜೈವಿಕ ಕ್ರಿಯೆಗಳು ಸಜೀವ ವಸ್ತುಗಳಲ್ಲಿ ನಡೆಯುತ್ತೆ. ಅದೇ ರೀತಿ ನಿರ್ಜೀವ ವಸ್ತುಗಳಲ್ಲಿ ಯಾವುದೇ ರೀತಿಯ ಜೈವಿಕ ಕ್ರಿಯೆಗಳು ಕೂಡ ನಡೆಯೋದಿಲ್ಲ. ಸಜೀವಿಗಳಿಗೆ ಉದಾಹರಣೆಗಳನ್ನ ಹೇಳೋದಾದ್ರೆ ಪ್ರಾಣಿಗಳು ಮತ್ತೆ ಸಸ್ಯಗಳು, ಇವೆಲ್ಲ ಕೂಡ ಜೈವಿಕ ಕ್ರಿಯೆಯನ್ನ ನಡೆಸ್ತಕ್ಕಂಥವು. ಇವು ಸಜೀವಿಗಳಿಗೆ ಬರುತ್ತೆ. ಹಾಗೆ ನಿರ್ಜೀವ ವಸ್ತುಗಳಿಗೆ ಉದಾಹರಣೆಯನ್ನ ಹೇಳೋದಾದ್ರೆ ಬೆಟ್ಟ, ಗುಡ್ಡ, ನೀರು, ಗಾಳಿ, ಇನ್ನ ಅನೇಕ ನಿರ್ಜೀವ ವಸ್ತುಗಳೆಲ್ಲಾನು ಕೂಡ ಇದಕ್ಕೆ ಸೇರ್ಕೊಳ್ಳುತ್ತೆ. ಇದಿಷ್ಟು ಸಜೀವಿಗಳು ಮತ್ತೆ ನಿರ್ಜೀವಿಗಳಿಗೂ ಇರ್ತಕ್ಕಂತಹ ವ್ಯತ್ಯಾಸ. ಹಾಗೆಯೇ ಪ್ರಾಣಿಗಳು ಮತ್ತು ಸಸ್ಯಗಳ ನಡುವಿನ ವ್ಯತ್ಯಾಸಗಳ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಪ್ರಾಣಿಗಳು ತಮ್ಮ ಆಹಾರವನ್ನ ತಾವೇ ತಯಾರಿಸುವುದಿಲ್ಲ, ಹೌದಲ್ವಾ. ನಮ್ಮ ಆಹಾರನ ನಮ್ಮ ದೇಹನೇ ಏನು ತಯಾರು ಮಾಡೋದಿಲ್ಲ. ನಾವು ಆಹಾರ, ವಸತಿ, ನೀರು, ಗಾಳಿ ಎಲ್ಲದಕ್ಕೂ ಕೂಡ ಪರಿಸರದ ಮೇಲೆ ಅವಲಂಬನೆಯನ್ನ ಹೊಂದಿರ್ತೀವಿ. ಅದಕ್ಕೋಸ್ಕರ ನಾವು ಪ್ರಾಣಿಗಳನ್ನ ಪರಾವಲಂಬಿ ಜೀವಿಗಳು ಅಂತ ಹೇಳ್ಬಿಟ್ಟು ಕರಿತೀವಿ. ಹಾಗೆಯೇ ಸಸ್ಯಗಳು ಪರಾವಲಂಬಿಗಳಲ್ಲ, ಸಸ್ಯಗಳು ಸ್ವಾವಲಂಬಿ ಜೀವಿಗಳು. ಯಾಕಂದ್ರೆ ಪತ್ರಹರಿತನ್ನ ಹೊಂದಿದ್ದು ದ್ಯುತಿ ಸಂಶ್ಲೇಷಣೆಯ ಮೂಲಕ ತಮ್ಮ ಆಹಾರನ ತಾವೇ ತಯಾರಿಸುತ್ತೆ. ಪತ್ರಹರಿತ್ತು ಮತ್ತೆ ದ್ಯುತಿ ಸಂಶ್ಲೇಷಣೆಯ ಬಗ್ಗೆ ಡೀಟೇಲ್ ಆಗಿ ಮುಂದಿನ ಸ್ಲೈಡ್ ಅಲ್ಲಿ ನೋಡೋಣ, ಓಕೆನಾ. ಹಾಗೆ ಪ್ರಾಣಿಗಳಲ್ಲಿ ಯಾವ್ಯಾವ ರೀತಿಯ ಜೈವಿಕ ಕ್ರಿಯೆಗಳು ನಡೆಯುತ್ತೆ? ಉಸಿರಾಟ, ಬೆಳವಣಿಗೆ, ಪ್ರಚೋದನೆಗೆ ತಕ್ಕ ಪ್ರಕ್ರಿಯೆ, ಜೀರ್ಣಕ್ರಿಯೆ, ಚಲನೆಯಂತಹ ಜೈವಿಕ ಕ್ರಿಯೆಗಳು ಕಂಡು ಬರುತ್ತೆ. ಪ್ರಾಣಿಗಳಿಗೂ ಮತ್ತೆ ಸಸ್ಯಗಳಿಗೂ ಹೋಲಿಸೋದಾದ್ರೆ ಸಸ್ಯಗಳಲ್ಲಿ ಕೆಲವೊಂದು ಬೇರೆ ರೀತಿಯ ಜೈವಿಕ ಕ್ರಿಯೆಗಳು ನಡೆಯುತ್ತೆ ಪ್ರಾಣಿಗಳಿಗಿಂತ. ಯಾವುದದು? ದ್ಯುತಿ ಸಂಶ್ಲೇಷಣೆ, ಫೋಟೋಸಿಂಥಸಿಸ್. ಉಸಿರಾಟ ಸೇಮ್ ಪ್ರಾಣಿಗಳಲ್ಲೂ ನಡೆಯುತ್ತೆ, ಸಸ್ಯಗಳಲ್ಲೂ ಕೂಡ ನಡೆಯುತ್ತೆ. ನೆಕ್ಸ್ಟ್ ಬಾಷ್ಪ ವಿಸರ್ಜನೆ, ಪ್ರಚೋದನೆಗೆ ತಕ್ಕ ಪ್ರಕ್ರಿಯೆ. ಬಾಷ್ಪ ವಿಸರ್ಜನೆ ಕೂಡ ಸಸ್ಯಗಳಲ್ಲಿ ಮಾತ್ರ ನಡೆತಕ್ಕಂತಹದ್ದು, ಪ್ರಾಣಿಗಳಲ್ಲಿ ನಡೆಯುವುದಿಲ್ಲ. ಅದು ವಿಸರ್ಜನೆ ಕ್ರಿಯೆ ಅಂತ ಅನೇಕ ಜೈವಿಕ ಕ್ರಿಯೆಗಳು ಸಸ್ಯಗಳಲ್ಲಿ ನಡೆಯುತ್ತೆ. ಇದಿಷ್ಟು ಪ್ರಾಣಿಗಳು ಮತ್ತು ಸಸ್ಯಗಳ ನಡುವೆ ಇರ್ತಕ್ಕಂತ ವ್ಯತ್ಯಾಸ. ಈಗ ಮುಂದಿನ ಸ್ಲೈಡ್ ನಲ್ಲಿ ನಾವು ಯಾವುದೊಂದು ವಿಶೇಷವಾದ ಜೈವಿಕ ಕ್ರಿಯೆಗಳು ಪ್ರಾಣಿಗಳಿಗೂ ಮತ್ತು ಸಸ್ಯಗಳಿಗೂ ಡಿಫ್ರೆಂಟ್ ಆಗಿರುತ್ತೆ ಅಂತ ಹೇಳಿ ತಿಳ್ಕೊಳ್ತಾ ಹೋಗೋಣ. ಸ್ನೇಹಿತರೆ, ಇವಾಗ ಪ್ರಾಣಿಗಳಲ್ಲಿ ಮಾತ್ರ ಕಂಡುಬರುವ ಜೈವಿಕ ಕ್ರಿಯೆಗಳು ಮತ್ತು ಸಸ್ಯಗಳಲ್ಲಿ ಮಾತ್ರ ಕಂಡುಬರುವ ಜೈವಿಕ ಕ್ರಿಯೆಗಳ ಬಗ್ಗೆ ತಿಳಿತಾ ಹೋಗೋಣ. ಕೆಲವೊಂದು ಪ್ರಾಣಿಗಳಲ್ಲಿ ಮಾತ್ರ ಕಂಡು ಬರುತ್ತೆ, ಇನ್ನು ಕೆಲವೊಂದು ಸಸ್ಯಗಳಲ್ಲಿ ಮಾತ್ರ ಕಂಡು ಬರುತ್ತೆ. ಅದು ಯಾವ್ದ್ಯಾವ್ದು ಅಂತ ತಿಳಿಯೋಣ ಬನ್ನಿ. ಫಸ್ಟ್ ಪ್ರಾಣಿಗಳಲ್ಲಿ ಮಾತ್ರ ಕಂಡುಬರುವ ಜೈವಿಕ ಕ್ರಿಯೆನ ನೋಡೋಣ. ಮೊದಲನೆಯದಾಗಿ ರಕ್ತ ಪರಿಚಲನೆ, ಬ್ಲಡ್ ಸರ್ಕ್ಯುಲೇಷನ್. ರಕ್ತ ಪರಿಚಲನೆ ಅಂದ್ರೆ ಏನಪ್ಪಾ ಅಂದ್ರೆ ಪ್ರಾಣಿಗಳು ತಮ್ಮ ದೇಹಕ್ಕೆ ಅವಶ್ಯಕವಾದಂತಹ ವಸ್ತುಗಳನ್ನ ದೇಹದ ಎಲ್ಲಾ ಭಾಗಕ್ಕೂ ರಕ್ತದ ಮೂಲಕ ಹೃದಯದ ಸಹಾಯದಿಂದ ಸರಬರಾಜು ಮಾಡುವ ಜೈವಿಕ ಕ್ರಿಯೆಗೆ ನಾವು ರಕ್ತ ಪರಿಚಲನೆ ಅಂತ ಹೇಳ್ಬಿಟ್ಟು ಕರಿತೀವಿ. ಈ ಒಂದು ಜೈವಿಕ ಕ್ರಿಯೆ ಪ್ರಾಣಿಗಳಲ್ಲಿ ಮಾತ್ರ ಕಂಡು ಬರುತ್ತೆ. ಎರಡನೆಯದಾಗಿ ಜೀರ್ಣಕ್ರಿಯೆ, ಡೈಜೆಷನ್. ಡೈಜೆಷನ್ ಅಂದ್ರೆ ಏನು? ಪ್ರಾಣಿಗಳು ತಾವು ತೆಗೆದುಕೊಂಡ ಸಂಕೀರ್ಣ ರೂಪದ ಆಹಾರವನ್ನ ಸರಳ ರೂಪಕ್ಕೆ ಪರಿವರ್ತಿಸಿ ಶಕ್ತಿಯನ್ನು ಪಡೆಯುವ ಪ್ರಕ್ರಿಯೆಗೆ ನಾವು ಜೀರ್ಣಕ್ರಿಯೆ ಅಂತ ಹೇಳ್ತೀವಿ. ನಾವು ತೆಗೆದುಕೊಂಡಂತ ಒಂದು ಸಂಕೀರ್ಣ ರೂಪದ ಆಹಾರನ ಸರಳ ರೂಪಕ್ಕೆ ಪರಿವರ್ತಿಸಿ ಅದ್ರ ಮೂಲಕ ಶಕ್ತಿಯನ್ನು ಪಡೆಯುವ ಕ್ರಿಯೆಗೆ ನಾವು ಜೀರ್ಣಕ್ರಿಯೆ ಅಂತ ಹೇಳ್ಬಿಟ್ಟು ಕರಿತೀವಿ. ಈ ಒಂದು ಜೈವಿಕ ಕ್ರಿಯೆಯನ್ನು ಕೂಡ ನಾವು ಪ್ರಾಣಿಗಳಲ್ಲಿ ಮಾತ್ರ ನೋಡಬಹುದಾಗಿದೆ. ಮುಂದೆ ನಾವು ಸಸ್ಯಗಳಲ್ಲಿ ಮಾತ್ರ ಕಂಡು ಬರುವ ಜೈವಿಕ ಕ್ರಿಯೆಗಳನ್ನ ನೋಡೋದಾದ್ರೆ ಮೊದಲನೆಯದಾಗಿ ದ್ಯುತಿ ಸಂಶ್ಲೇಷಣ ಕ್ರಿಯೆ, ಫೋಟೋಸಿಂಥಸಿಸ್. ಸಸ್ಯಗಳು ಎಲೆಯಲ್ಲಿರುವ ಪತ್ರಹರಿತ್ತು, ಸೂರ್ಯನ ಬೆಳಕು, ಇಂಗಾಲದ ಡೈಆಕ್ಸೈಡ್, ನೀರು ಮತ್ತು ಲವಣಗಳನ್ನ ಬಳಸಿ ತಮ್ಮ ಆಹಾರನ ತಾವೇ ತಯಾರಿಸಿಕೊಳ್ಳುವ ಒಂದು ಪ್ರೋಸೆಸ್ ನ ನಾವು ದ್ಯುತಿ ಸಂಶ್ಲೇಷಣ ಕ್ರಿಯೆ, ಫೋಟೋಸಿಂಥಸಿಸ್ ಅಂತ ಹೇಳಿ ಕರಿತೀವಿ. ಅದರಿಂದ ನಾವು ಸಸ್ಯಗಳನ್ನ ಸ್ವಾವಲಂಬಿ ಜೀವಿಗಳು ಅಂತ ಹೇಳ್ಬಿಟ್ಟು ಕರಿತೀವಿ. ಯಾಕಂದ್ರೆ ಅವುಗಳು ತಮ್ಮ ಆಹಾರನ ತಾವೇ ತಯಾರು ಮಾಡ್ಕೊಳ್ತವೆ, ಅದರಿಂದ ಅವನ್ನ ಸ್ವಾವಲಂಬಿಗಳು ಅಂತ ಹೇಳ್ಬಿಟ್ಟು ಕರಿತೀವಿ. ಇದಿಷ್ಟು ದ್ಯುತಿ ಸಂಶ್ಲೇಷಣ ಕ್ರಿಯೆ, ಫೋಟೋಸಿಂಥಸಿಸ್. ನೆಕ್ಸ್ಟ್ ಎರಡನೇದು ಬಾಷ್ಪ ವಿಸರ್ಜನೆ. ಸಸ್ಯಗಳಲ್ಲಿ ಮಾತ್ರ ಕಂಡು ಬರುವ ಜೈವಿಕ ಕ್ರಿಯೆ ಯಾವ್ದಪ್ಪ ಅಂದ್ರೆ ಇನ್ನೊಂದು ಬಾಷ್ಪ ವಿಸರ್ಜನೆ. ಸಸ್ಯಗಳಲ್ಲಿ ಅತಿ ಹೆಚ್ಚಾದ ನೀರನ್ನ ಎಲೆಯಲ್ಲಿರುವ ಪತ್ರರಂಧ್ರದ ಅಂದ್ರೆ ಸ್ಟೊಮ್ಯಾಟೊ ಮೂಲಕ ಹೊರಹಾಕುವ ಒಂದು ಕ್ರಿಯೆಯನ್ನ ನಾವು ಬಾಷ್ಪ ವಿಸರ್ಜನೆ ಅಂತ ಹೇಳಿ ಕರಿತೀವಿ. ಸಸ್ಯದಲ್ಲಿ ಅತಿ ಹೆಚ್ಚಾದ ನೀರನ್ನ ಎಲೆಯಲ್ಲಿರುವ ಸ್ಟೊಮ್ಯಾಟದ ಮೂಲಕ ಹೊರಹಾಕುವ ಪ್ರಕ್ರಿಯೆಗೆ ನಾವು ಏನಂತ ಕರಿತೀವಿ? ಬಾಷ್ಪ ವಿಸರ್ಜನೆ ಎಂದು ಕರೆಯುತ್ತೇವೆ. ಇದಿಷ್ಟು ಸಸ್ಯಗಳಲ್ಲಿ ಮಾತ್ರ ಕಂಡು ಬರುವ ಜೈವಿಕ ಕ್ರಿಯೆಗಳು. ಯಾವ್ದ್ಯಾವ್ದು? ದ್ಯುತಿ ಸಂಶ್ಲೇಷಣೆ ಮತ್ತೆ ಬಾಷ್ಪ
ವಿಸರ್ಜನೆ. ಸ್ನೇಹಿತರೆ, ಇದಿಷ್ಟು ಕೂಡ ನಮ್ಮ ಪರಿಸರ ಅನ್ನೋ ಟಾಪಿಕ್ ಮೇಲೆ ಡೀಟೈಲ್ಡ್ ಇನ್ಫಾರ್ಮೇಶನ್ ಆಗಿತ್ತು. ಇಲ್ಲಿವರೆಗೂ ವಿಡಿಯೋ ನೋಡಿದಂತಹ ಪ್ರತಿಯೊಬ್ಬರಿಗೂ ಕೂಡ ಧನ್ಯವಾದನ ಹೇಳುತ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ಟಾಪಿಕ್ ಜೊತೆ ಬರ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್, ಟೇಕ್ ಕೇರ್.